ಕುಸುಮಾ ಕುಸುಮಾ, ಏನ್ ಚು ಹೇಳು. ನಾನಿನ್ ಗಂಡ ಅದನ್ನ ಸ್ವಲ್ಪ ಹೆಸರಿಟ್ಟು ಕರೆಯೋದು ಬಿಡು ಒಂದಿಟ್ಟು. ಸಿ ಅದನ್ನ ಮೊದ್ಲಿನಿಂದ ಮಾಡ್ಕೊಂತ ಬಂದಿಲ್ಲ. ಇವಾಗ ಏನ್ ಕೆಲ್ಸ ಅದನ್ನ ಹೇಳಿ ಫಸ್ಟ್. ಎಲ್ಲಿ ನಿನ್ ಸುಪುತ್ರ ಆನಂದ್ ಇನ್ನೂ ಆಫೀಸ್ಗೆ ಹೋಗಿಲ್ಲ? ಇವತ್ತ ಅಲ್ಲಿ ಕಾಂಟ್ರಾಕ್ಟ್ ಹಳ್ಳಿಗೆ ಹೋಗಿ ಫ್ಯಾಕ್ಟ್ರಿ ಅದು ನೋಡ್ಕೊಂಡು ಬರೋದಿತ್ತು. ಚಲೋ ಐತಿಲ್ಲ ಪ್ಲೇಸ್ ಅದೆಲ್ಲ? ಹ್ಮ್, ನೀವ್ ಇಲ್ಲೇ ಥಿಂಕ್ ಮಾಡ್ಕೊಂತ ಕುಂದ್ರಿ. ಅವ ಆಲ್ರೆಡಿ ಅಲ್ಲಿ ಹೋಗ್ಯಾನ. ಹೋಗಿ ಜಾಗನ ನೋಡ್ಕೊಳಕಂತೆ ನಿಯರ್ ಈಗ ಆಲ್ರೆಡಿ ಮುಟ್ಟಿರ್ಬೇಕವ. ಅವ್ರ ತಮ್ಮ ಮತ್ತೆ ಮ್ಯಾನೇಜರ್ನ ಕರ್ಕೊಂಡ ಹೋಗ್ಯಾನ. ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಬಿಟ್ಟು ಹೋಗ್ಯಾರಲ್ಲ. ನಿಮ್ದೇನ ನಿನ್ BP ಜಾಸ್ತಿ ಆಗಿತ್ತಂತಲ್ಲ, ಅದಕ್ಕೆ ನಿಮ್ಗೆ ಹಾಸ್ಪಿಟ್ಲ್ ಹೋಗಂತೆ ಬಿಟ್ಟು ಹೋಗ್ಯಾರ ನೋಡು. ಅದು ನಿನ್ನೆ ಆಗಿತ್ತು, ನಿನ್ನೆ ಚೆಕಪ್ ಮಾಡಿಸ್ಕೊಂಡು ಬಂದೀನಿ ನಾನು. ಇವಾಗ ಏನಿಲ್ಲ ದವಾಖಾನಿದು. ನಾ ಎಲ್ಲ ನಿನ್ನೆ ಮುಗಿಸ್ಕೊಂಡು ಬಂದೀನಿ. ನಾ ಇವತ್ತು ಬರ್ತೀನಿ ಅಂತಾನೆ ಹೇಳಿದ್ದೆ ನಾ. ನನಗೆ ಗೊತ್ತಾತ್ ತಗೋ, ನಾನು ಬೇಕಂತಾನೆ ನೀವು ಬಿಟ್ಟು ಹೊಂಟಿರಿ. ಯಾಕಂದ್ರೆ ಇದು ರೈತರ ಜಾಗ, ನಾನು ಬ್ಯಾಡ್ ಅಂತ ಹೇಳಾಕತ್ತೀನಿ. ಆದ್ರೂ ನೀವು ಯಾರೂ ಕೇಳ್ತಿಲ್ಲ. ಆದ್ರೂ ರೈತರ ಮೇಲೆ ಹೊಟ್ಟಿಗೆ ಮೇಲೆ ಹೊಡಿತೀರಿ ನೀವು ಅಂತೇಳಿ ನನಗೆ ಗೊತ್ತು. ನಾನು ಅಲ್ಲಿ ನೋಡಿನ ಜಾಗ ನೀವು ಬ್ಯಾಡ್ ಅಂತ ಹೇಳ್ತೀರಿ. ನಮ್ದು ಇಷ್ಟೆಲ್ಲ ಆಸ್ತಿ ಐತಿ, ಅಂತಸ್ತು ಐತಿ, ಎಲ್ಲಾನು ಐತಿ. ಎದಕ್ಕೆ ನಮಗೆ ರೈತರ ಜಾಗ ಬೇಕು ಹೇಳ? ಸಾರಿ ಬಿಸ್ನೆಸ್ ಐತಿ ನಮ್ದು, ಶುಗರ್ ಫ್ಯಾಕ್ಟ್ರಿ ಬಿಸ್ನೆಸ್ ಐತಿ, ಮಿಲ್ಕ್ ಬಿಸ್ನೆಸ್ ಐತಿ, ಆಮೇಲೆ ಸಿಲ್ಕ್ ಫ್ಯಾಕ್ಟ್ರಿ ಐತಿ ನಮ್ದು. ಇಷ್ಟೆಲ್ಲ ನಮ್ಮ ಬಿಸ್ನೆಸ್ ಅದಾವ. ಅಷ್ಟಿದ್ರು ನಿನ್ ಮಗಕ್ಕೆ ಆ ಜಾಗದ ಮೇಲೆ ಯಾಕೆ ಕಣ್ಣು ಬಿದ್ದೈತಿ? ಹಾ, ಅದು ಅಲ್ದ ಅದು ಫಲವತ್ತತೆ ಇರೋ ಭೂಮಿ ಐತಿ. ಆ ಫಲವತ್ತತೆ ಆ ರೈತ ಎಷ್ಟು ಸಲ ಹೇಳ ನಮಗ, ನಾ ಆ ಜಾಗ ಕೊಡಂಗಿಲ್ಲ ಕೊಡಂಗಿಲ್ಲ ಅಂತ 3 ಸಲ ಮುಖಕ್ಕೆ ಹೋಗುದು ಕಳ್ಸಣ. ಆದ್ರೂ ಮತ್ತೆ ಅದ ಜಾಗ ಕೊಂಟಾರಲ್ಲ ನೀವು. ಅಲ್ಲ, ನಮ್ದ ಹಳೇ ಇದು ಐತಲ್ಲ ಅದ ಹೊಲ, ಅದ್ರಾಗ ಮಾಡೋಣ ಅಂತ ನಾ ಎಷ್ಟು ಸಲ ಹೇಳಾಕತ್ತೀನಿ. ಆದ್ರೂ ನಿಮ್ ಮಗ ಕೇಳಾಕ ರೆಡಿ ಇಲ್ಲ. ನಿಮಗೆಲ್ಲ ಇದು ಲೆಕ್ಕ ಗೊತ್ತಾಗಲ್ಲ, ಸುಮ್ಮನಿರ್ರಿ. ಅಲ್ಲೇನಾಗೈತೆ ಅಂದ್ರೆ ಕೆರಿ ಐತಿ, ನಾವು ಫ್ಯಾಕ್ಟ್ರಿ ಹಾಕಿದ್ರ ಚಲೋ ಆಗತ್ತೆ. ಆಮೇಲೆ ಸುತ್ತಮುತ್ತಲ ಹಳ್ಳಿಗಳು ನಿಯರ್ ಆಗತ್ತೆ. ಫ್ಯಾಕ್ಟ್ರಿ ಚಂದಂಗೆ ನಡೀತೈತೆ ಅನ್ನೋದು ನನ್ನ ಮಗನ ಆಸೆ. ಅವ ಹೆಂಗ್ ಮಾಡ್ಬೇಕಂದ ಅವ್ನ್ ಗೊತ್ತೈತಿ. ನೀವೇನ್ ಇದ್ರ ಭಾಗವಹಿಸಾಕ ಹೋಗ್ಬೇಡ್ರಿ. ನಾವು ಅವ ಅವಂಗೆ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅನ್ನೋದು ಎಲ್ಲ ಗೊತ್ತೈತಿ ನೀವು. ರೈತರ ಜಾಗಕ್ಕೆ ಯಾಕೆ ನೀನು ಮತ್ತೆ ನಿನ್ ಮಗ ಕಣ್ಣು ಹಾಕಿರಿ ಅಂತಾನೆ ಗೊತ್ತಾಗೋಲ್ಲ. ರೈತರಿಗೆ ಹೊಟ್ಟಿ ಮೇಲೆ ಹೊಡೆದ್ರು ಉದ್ಧಾರ ಅಂದ್ರೂ ನಾವು ಆಗಲ್ಲ. ಓ ಸ್ಟಾಪ್. ಕರೆಕ್ಟ್ ಯುವರ್ ವರ್ಡ್ ಏನ. ನಾವೇನು ಬಿಟ್ಟಿಯಾಗಿ ತಗೋತಿಲ್ಲ. ಆ ಜಾಗಕ್ಕೆ ಎಷ್ಟು ಅಮೌಂಟ್ ಕೊಡಬೇಕೋ ಅಷ್ಟು ಅಮೌಂಟ್ ಅವ್ರಿಗೆ ಬಿಸಾಕಿನ ಅದ ಜಾಗ ತಗೊಂತೀವಿ. ನೀ ಏನ್ ಅದರದ ಬಗ್ಗೆ ತಲೆನ ಕೆಡಿಸ್ಕೋಬೇಡ. ಆಮೇಲೆ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಪರ್ಫೆಕ್ಟ್ ಜಾಗ ಅದ. ಸುತ್ತಮುತ್ತಲಿನ ಜಾಗ ನಮಗೆ ಎಲ್ಲ ಸಿಕ್ಕೈತಿ. ಅದೊಂದೇನು 10 ಎಕರೆ ಐತಲ್ಲ, ಅದೊಂದ ಜಾಗ ಬೇಕಾಗಿತ್ತು ನಮ್ಗೆ. ಆ 10 ಎಕರೆ ನಾವು ಕೊಟ್ರು ಅವಂಗೆ 8 ಎಕರೆ ಅದು ರೊಕ್ಕ ಕೊಡ್ತೀವಿ. ಇನ್ನು 2 ಎಕರೆ ನಮ್ದು ಹಳೆ ಐತಲ್ಲ ಆ ಜಾಗ ಕೊಡ್ತೀವಿ ಅಂತ ಅವಂಗೆ ಹೇಳಕತ್ತೀವಿ. ಅವ ಅದನ್ನ ಅರ್ಥ ಮಾಡ್ಕೊಂತಿಲ್ಲ. ಫಸ್ಟ್ ನಾವು ಅವಂಗೆ ತಿಳಿಸಿ ಹೇಳ್ಬೇಕು. ಫಲವತ್ತತೆ ಜಾಗನ ಯಾರು ಬಿಟ್ಕೊಡ್ತಾರ? ಅದಕ್ಕೆ ವ್ಯಾಲ್ಯೂ ಕಟ್ಟಾಕತ್ತೀವಲ್ಲ ನಾವು. ನನ್ನ ಮಾತು ಕೇಳ್ರಿ, ಅವ್ನ ತಂಟೆಗೆ ಹೋಗಕ್ಕೆ ಹೋಗ್ಬೇಡ್ರಿ. ಅವ್ನು ಎಷ್ಟು ಸಲ ಹೇಳಕತ್ತಾನ, ಇದು 10 ವರ್ಷ ಆತ್ ಹಿಂಗ ನಡೆಯಕತ್ತ. ಅದು ಬಿಟ್ಟು ಬ್ಯಾರತದಲ್ಲಿ ಮಾಡಿದ್ವಿ ಅಂದ್ರೆ ಇಷ್ಟೊಂದ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿರ್ತಿತ್ತು. ಅವ ನಮ್ಗೆ ಎಷ್ಟು ಸಲ ಹೋದ್ರು ನಮ್ಮ ಭೂಮಿ ಹತ್ರ ಬರಕ್ ಹೋಗ್ಬೇಡ ಅಂತ ಹೇಳ್ಕಶನ. ಪಾಪ ಅವ್ನು ಒಳ್ಳೆವದನ, ಒಳ್ಳೆ ಮಾತಿಲೆ ನಮ್ಗೆ ಹೇಳಕತ್ತಾನ. ನೀವು ಅರ್ಥ ಮಾಡ್ಕೊರಿ ಅದನ್ನ. ನಾನು ಹಿಂಗೆ ಏನು ಹೇಳಾಕತ್ತೀನಿ, 10 ಎಕರೆದಾಗ ಅಷ್ಟ ಕೊಡು. 80 ಎಕರೆನ ಅವಂದೈತೆ. 10 ಎಕರೆದಾಗ ನಾವು ಇನ್ನೊಂದು 10 ಎಕರೆ ಜಾಗ ಅವ್ನು ಕೊಡ್ತೀವಿ ಅಂತಾನೆ ಹೇಳಾಕತ್ತೀನಲ್ಲ. ನಾನೇನು ಹೇಳಂಗಿಲ್ಲ ಅಂತ ಹೇಳಿ. ಅವಂಗೂ ಅದ್ರದ್ದು ಎಷ್ಟು ಬೆಲೆ ಐತೆ ಅಷ್ಟು ರೊಕ್ಕ ಕೊಡ್ತೀವಿ ನಾವು. ಆದ್ರ ಅವ ಆ ಜಾಗ ನಾವು ಬೇಕು. ನನ್ನ ಮಗಗ ಆ ಜಾಗ ಇಷ್ಟ ಆಗೈತಿ. ನಾವು ಅದನ್ನ ತಗೊಳಾರ ಫ್ಯಾಕ್ಟ್ರಿ ನಡ್ಸಾರ. ನಿಮಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಇದಂತೂ ನನಗೆ ಗೊತ್ತಾಗೈತಿ. ನಿಮ್ ಬುದ್ಧಿ ನಿಮ್ಮನ್ನ ತಿಂತೈತಿ. ಆ ತಾತ ನಿಮ್ ಶುಗರ್ ಒಂದ್ ಜಾಸ್ತಿ ಐತಿ. ಹೋಗಿ ಬಡ ಬಡ ಊಟ ಉಣ್ರಿ. ಮಾಮ್, ನಾನು ಕಾಲೇಜ್ಗೆ ಹೋಗ್ಬೇಕು. ನನಗೆ ಕಾಲೇಜ್ಗೆ ಟಿಪ್ಸ್ ಕೊಡು. ಆಮೇಲೆ ನನಗೆ ಕಾರ್ ರೆಡಿ ಇದೆಯಾ ನಾನು ಹೋಗೋದಕ್ಕೆ? ಗೌರಿ, ಇದೇನಿದು ಸ್ಕೂಲ್ಗೆ ಹೋಗೋ ಡ್ರೆಸ್ಸಸ್ ಇವು ಎಲ್ಲ? ನೀಟಂಗೆ ಡ್ರೆಸ್ ಹಾಕೊಂಡು ಹೋಗಕ್ಕಾಗಲ್ಲ ನಿನ್ಗೆ? ಅಪ್ಪ ಇದು ಫ್ಯಾಷನ್ ಅಪ್ಪ, ಇದು ಫ್ಯಾಷನ್. ಕುಸುಮ, ಮಕ್ಕಳಿಗೆ ಚಂದಂಗೆ ಸಂಸ್ಕಾರ ಕಲಿಸು. ಸಂಸ್ಕಾರ ಸಂಸ್ಕೃತಿ ನಮ್ಮ ಇಂಡಿಯನ್ ಕಲ್ಚರ್ ಅದು. ಅದನ್ನ ಚಂದಂಗೆ ಹೇಳ್ಕೊಡು. ನೀನು ಈ ತರ ಚಿಕ್ಕ ಬಟ್ಟೆ ಹಾಕೊಂಡು ಅಡ್ಡಾಡೋದಲ್ಲ. ನಿಮ್ಗೆಲ್ಲ ಅರ್ಥ ಆಗಲ್ಲ, ಇದೆಲ್ಲ ಫ್ಯಾಷನ್. ಸುಮ್ಮಿರ್ ನೀವು. ಬೇಬಿ ನೀ ಹೋಗಿ ಬಾ. ನಿನ್ ಪಾಕೆಟ್ ಅಲ್ಲಿ ಅಮೌಂಟ್ ಇಟ್ಟಿದ್ದೀನಿ, ಎಂಜಾಯ್ ಮಾಡು ಆಯ್ತಾ? ಓಕೆ ಮಾಮ್, ಬಾಯ್. ಕುಸುಮ, ಮಕ್ಕಳನ್ನ ತುಂಬಾನೇ ಹರಿಬಿಡ್ತಿದೀಯ ನೀನು. ಇದ್ರ ಪರಿಣಾಮನ ನೀನು ಅನುಭವಿಸ್ಬೇಕಾಗತ್ತೆ. ಹಿರೇಮಗ ಒಬ್ಬ ನನ್ನ ಮಾತು ಕೇಳ್ತಿದ್ದ, ಅವನು ಕೂಡ ನಿನ್ನ ಹತ್ರ ಸೆಳ್ಸ್ಕೊಂತ ಇದೀಯಾ. ಇದ್ರ ಪರಿಣಾಮ ನೀನು ತುಂಬಾ ಎಫೆಕ್ಟ್ ಆಗುತ್ತೆ. ತುಂಬಾ ಹುಷಾರಾಗಿರು. ಈ ಮಾತನ್ನ ನೀವು ಎಷ್ಟು ವರ್ಷದಿಂದ ಹೇಳ್ಕೊಂತ ಬರ್ತಿದ್ದೀರಾ? ನನಗೂ ಅರ್ಥ ಆಗತ್ತೆ. ನಿಮ್ಮ ಮಾತು ಯಾವತ್ತೂ ಅದು ನಡೆಯೋದಿಲ್ಲ. ಸುಮ್ಮನೆ ಊಟ ಮಾಡಿ ಬಿದ್ಕೋ ಹೋಗಿ. ನೋಡಿ, ಇದು ನನ್ನ ಕುಟುಂಬ. ನನ್ನ ಹೆಸರು ಶಿವಾನಂದ್. ನಾನು ದೊಡ್ಡ ಕಂಪ್ನಿನ ನಡೆಸ್ತಿದ್ದೆ. ಇವಾಗ ನನ್ನ ಹೆಂಡತಿ ಕೈ ಗುಲಾಮ್ ಆಗಿದ್ದೀನಿ.